ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಟೌನ್ ಇವತ್ತು ಹಂಗೆ ಮೈಸೂರಿಗೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ. ಹಂಗೆ KTM ಶೋರೂಮಿಗೆ ಬಂದು ಒಂದು ಟೆಸ್ಟ್ ರೈಡ್ ಮಾಡೋಣ ಅಂತ ತಿಳ್ಕೊಂಡೆ. ಅಡ್ವೆಂಚರ್ 390 ರ್ಯಾಲಿ ತೊಗೊಂಡಿದ್ದೀನಿ ಟೆಸ್ಟ್ ರೈಡ್ಗೆ. ಲಾಂಗಲ್ಲೇ ಗೊತ್ತಾಗೋದು ಒಂದು ಗಾಡಿ ಪರ್ಫಾರ್ಮೆನ್ಸು. ಇದು ರ್ಯಾಲಿ ಅಲ್ಲ? ಅಂದರೆ ಫುಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಅಲ್ಲ? ಇದನ್ನ ಹಂಗೆ ಈ ಲೆಫ್ಟದು ಅದೇ ಟೈಮಲ್ಲಿ ಮಾಡಬೇಕಾ ಹಂಗೆ? ಹಾಂ, ಓಕೆ ಓಕೆ ಓಕೆ, ಅರ್ಥ ಆಯಿತು. ಹಾಂ ಹಾಂ ಹಾಂ, ಹಂಗೆ. ಅಂದರೆ ಇದು ಎಚ್ಸಲ್ಲೇ ಕಮ್ಮಿ ಬರುತ್ತಾ ಅಂತಲ್ಲ? 390 ಎಚ್ಸಲ್ಲೇ ಕಮ್ಮಿ ಬರುತ್ತಾ ಅಂತ ಸೀಟ್ ಹೈಟ್? ಸೇಮಾ? ಅಂದರೆ ಎಲೆಕ್ಟ್ರಾನಿಕ್ಸ್ ಮಾತ್ರ ಡಿಫ್ರೆಂಟ್ ಸ್ವಲ್ಪ. ಓಕೆ ಓಕೆ. ಹಾಂ ಹಾಂ, ಗೊತ್ತು ಗೊತ್ತು. ಹಾಂ ಹಾಂ, ಓಕೆ ಓಕೆ. ಹೌದು ಹೌದು, ಒಂದು ಸೇಫ್ಟಿ ಸಮೇತ. ಹೌದು, ಸರಿ. ಬ್ಯಾಟ್ರಿ ಸಮೇತ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಅಲ್ಲ ಇದು ಇದ್ರದ್ದು? ಹಾಂ, ಓಕೆ 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 ಸ್ನೇಹಿತರೆ, ಇವಾಗ ಒಂದು ರೌಂಡು ಟೆಸ್ಟ್ ರೈಡ್ ತೊಗೊಳ್ಳೋಣ. ಹಾಂ, ಸರಿ 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 ಸರಿ. ನಿಮ್ಮದು ಎಲೆಕ್ಟ್ರಾನಿಕ್ಸ್ ವೈಸಲ್ಲೂ ಫುಲ್ ಲೋಡೆಡ್ ಇದೆ, ಎಲ್ಲ ತೋರಿಸುತ್ತೆ ಅಲ್ಲ ಆಲ್ಮೋಸ್ಟ್. ಬ್ಯಾಟ್ರಿ ಅದು ಇದು ಹಾಂ ಹಾಂ ಹಾಂ, ಇಂಜಿನ್ ಆಯಿಲ್ ಏನೋ ಕಮ್ಮಿ ಆಯಿತು ಅಂತ. ಓಕೆ 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 ಓಕೆ. ಫ್ಯೂಲ್ ಇದೆ ಅಲ್ಲ? ಓಕೆ, ತೊಗೊಂಡೋಗಿ ಬರ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಒಂದು ಟೆಸ್ಟ್ ರೈಡ್ ತೊಗೊಂಡು ಡಿಸಿಷನ್ ಮಾಡೋಣ. ಒಳ್ಳೆ ಸಾಫ್ಟ್ ಇದೆ ಗಾಡಿ ಅಂತೂ. ಒಬ್ಬ ಒಳ್ಳೆ ಗಾಳಿಲಿ ಹಾರ್ದಂಗೆ ಉಂಟು ಮಾತ್ರ. ನಿಮಗೆ ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂದರೆ ಹಿಮಾಲಯನ್ ಇದೆ, ಮತ್ತು ಅಡ್ವೆಂಚರ್ ಸೀರೀಸಲ್ಲಿ ಇದು SD ಒಂದು ಗಾಡಿ ಬರುತ್ತೆ, 400cc ಅಂತ ತಿಳ್ಕೊಂಡಿದ್ದೀನಿ. ಅದೊಂದು ಗಾಡಿ ಬರುತ್ತೆ, ಮತ್ತು ಸುಮಾರು ಗಾಡಿ ಬರುತ್ತೆ ನಿಮಗೆ 300cc. ನನಗೆ ಕಾಲು ಸಮೇತ ನೀಟಾಗಿ ಅಡಿಸ್ತಾ ಇದೆ, ವ್ಯೂ ಸಮೇತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸ್ಮೂತ್ ಇದೆ ಗಾಡಿ. ಟೆಸ್ಟ್ ರೈಡ್ ವೆಹಿಕಲ್ ಆದ್ರೂ ಒಳ್ಳೆ ಸ್ಮೂತ್ ಇದೆ. ಒಳ್ಳೆ ಬಟರ್ ಸ್ಮೂತ್ ಆಗಿದೆ. ಎಲೆಕ್ಟ್ರಾನಿಕ್ಸ್ ವೈಸಲ್ಲಿ ಇದು ಫುಲ್ಲಿ ಲೋಡೆಡ್ ಗಾಡಿ ಇದು, ಅಂದರೆ ಏನುಂಟು ಏನಿಲ್ಲ ಅಂತ ಇಲ್ಲ ಗಾಡೀಲಿ. ಗೇರು ಸಮೇತ ಒಳ್ಳೆ ಸಾಫ್ಟಾಗಿದೆ. ಇದ್ರ ಇಂಜಿನ್ ಸ್ಪೆಸಿಫಿಕೇಷನ್ ಏನಿದೆ ನಾನು ಪಿಕ್ಚರ್ ಹಾಕಿರ್ತೀನಿ ನಿಮಗೆ. ಸುಮ್ಮನೆ ಹೇಳೋ ಬದಲು ವೇಸ್ಟ್ ಅದು, ಸುಮ್ಮನೆ ಹೇಳ್ಕೊಂಡು ಕೂತ್ರೆ. ಅದ್ರ ಬದಲು ಒಂದು ರೈಡ್ ಮಾಡಿ, ಅಯ್ಯೋ ತಮ್ಮ ಇರೋಲೋ. ಪಿಕಪ್ ವೈಸಲ್ಲಿ ಸಖತ್ತಾಗಿದೆ ಗಾಡಿ ಅಂತೂ.
ಆರಾಮ್ಸೆ ಓಡಿಸ್ಬೋದು. ಏನು ವೆಯ್ಟ್ ಏನು ಗೊತ್ತಾಯ್ತಾ ಇಲ್ಲ ಅಷ್ಟು ಹೇಳೋಷ್ಟು. ಮೈನು ಒಂದು ಖುಷಿಯಾದ ವಿಷಯ ಅಂದರೆ ಇದು TFT ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನಮಗೆ. ಮತ್ತು ಹೈಟ್, ಒಳ್ಳೆ ಹೈಟ್ ಇದೆ ಅಲ್ಲ ಗಾಡಿ. ವಿಂಡ್ಶೀಲ್ಡ್ ಲೈಟಾಗಿ ವೈಬ್ರೇಷನ್ ಇದೆ ಅಂತ ಹೇಳೋಷ್ಟೇನು ವೈಬ್ರೇಷನ್ ಇಲ್ಲ. ಮತ್ತು ಟ್ಯಾಂಕ್ ಗ್ರಿಪ್ ನಿಮಗೆ ಚೆನ್ನಾಗಿದೆ, ಮತ್ತು ಕಲರ್ ಸ್ಕೀಮ್ ಸಮೇತ ಒಳ್ಳೆ ಚೆನ್ನಾಗಿದೆ. ಚೆನ್ನಾಗಿದೆ. ಇನಿಷಿಯಲ್ ಪಿಕಪಿಂದ ಹಿಡಿದು ಎಲ್ಲ ಚೆನ್ನಾಗಿದೆ. ಅಂದರೆ BHP ಕಮ್ಮಿ ಬರುತ್ತಾ? 45 BHP ಸರ್. ಹಾಂ ಹಾಂ, 43 BHP ಇದೆ. ನಿಮಗೆ 41 ಟಾರ್ಕ್ ಬರುತ್ತೆ, ಇದು 37 ಟಾರ್ಕಾ? ಏನು ಡಿಫ್ರೆನ್ಸ್ ಏನಿಲ್ಲ ಸರ್. ಬಟ್ ಚೆನ್ನಾಗಿದೆ, ಪಿಕಪ್ ಖುಷಿ ಆಯಿತು. ಟೂರಿಂಗ್ ವೆಹಿಕಲ್ ಆಗಿರೋದ್ರಿಂದ ಹಾಂ, ಲಾಂಗ್ ರೈಡ್ಸ್ ಕಂಫರ್ಟಬಿಲಿಟಿ ಲಾಂಗ್ ಒಳ್ಳೆ ಕಂಫರ್ಟೇಬಲ್ ಇರುತ್ತೆ. ಮತ್ತು ಮೆಜ್ಜಿಲ್ಲರಲ್ಲ ಟೈರ? ಹೌದು ಸರ್. ಎಕ್ಸಲೆಂಟ್. ಎಚ್ಸಲ್ಲಿ MRF ಕೊಡ್ತೀರಾ? ಬಟ್ ಚೆನ್ನಾಗಿದೆ ಗಾಡಿ, ಒಳ್ಳೆ ಕಂಫರ್ಟೇಬಲ್ ಆಗಿ ಇರುತ್ತೆ ಟೂರಿಂಗ್ ಇದೆಲ್ಲ. ಹಾಂ, ಆಮೇಲೆ ಇನ್ ಸಿಟಿ ರೈಡ್ಸು ಬೆಸ್ಟ್, ಸಿಟಿ ಆಫ್ ರೋಡು ಬೆಸ್ಟ್. ಹಾಂ, ಯಾಕೆ ಇವಾಗ ಹಿಮಾಲಯನ್ ಎಲ್ಲ ಹೋಗ್ತಾರೆ. ಹಿಮಾಲಯನೋ ವೆಯ್ಟ್ ಜಾಸ್ತಿ ಆಯಿತು. ರಾಯಲ್ ಎನ್ಫೀಲ್ಡ್ ನಿಮಗೆ ವೆಯ್ಟ್ ಕಂಪ್ಲೇಂಟ್ಸ್ ಬರುತ್ತೆ, ಸ್ಮಾಲ್ ಕಂಪ್ಲೇಂಟ್ಸ್. ಸೊ ಕಂಪ್ಲೇಂಟ್ಸ್ ಆಲ್ಮೋಸ್ಟ್ ನಾನು ಹಿಮಾಲಯನ್ ಅಂತ ಇದ್ದೆ. ಹಾಂ, ಸೆಗ್ಮೆಂಟಲ್ಲಿ ಅಡ್ವೆಂಚರ್. ಹೌದೌದು. ಮತ್ತು ಸರ್ವಿಸು ಚೆನ್ನಾಗಿದೆ KTM ಎಲ್ಲ ಕಡೆನೂ. ಈ ರಾಯಲ್ ಎನ್ಫೀಲ್ಡೆಲ್ಲ ಸರ್ವಿಸ್ ಅಷ್ಟಕ್ಕಷ್ಟೇ. ಹೌದೌದು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಇದಾದ್ಮೇಲೆ ಕಂಟಿನ್ಯೂಷನ್ ವಿಡಿಯೋ ಏನು ಮಾಡಿದ್ದೆ ಅದಕ್ಕೆ ವಾಯ್ಸ್ ಬರಲಿಲ್ಲ, ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. KTM 390 ಅಡ್ವೆಂಚರ್ ಓಡಿಸಿದ್ದೆ. ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ವೆಯ್ಟು ಸಮೇತ ಅಂಥ ಹೆವಿ ವೆಯ್ಟ್ ಏನಿಲ್ಲ ಗಾಡಿ. ಅದರಲ್ಲಿ 3 ಥರ ಬರುತ್ತೆ, ಎಕ್ಸ್, ಸ್ಟ್ಯಾಂಡರ್ಡು ಮತ್ತು ರ್ಯಾಲಿ ಅಂತ. ನಾನು ಓಡಿಸಿದ್ದು ರ್ಯಾಲಿಗೂ ಸ್ಟ್ಯಾಂಡರ್ಡ್ಗೂ ಏನು ವ್ಯತ್ಯಾಸ ಅಂದರೆ, ನಿಮಗೆ ರ್ಯಾಲಿಲಿ ಸ್ಪೋಕ್ ವೀಲು ಮತ್ತು ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ, ಅಷ್ಟೇ ಆಯಿತಾ ವ್ಯತ್ಯಾಸ. ನಿಮಗೆ ಸ್ಟ್ಯಾಂಡರ್ಡಲ್ಲಿ ಅಲಾಯ್ ವೀಲು, ಸಸ್ಪೆನ್ಷನ್ಗಳು ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗೆ ನಿಮಗೆ ಎಕ್ಸಲ್ ಬರೋದಾದರೆ ಯಾವುದೇ ರೀತಿಯಾದಂಥ ಒಂದು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಏನೇ ಆದರೂ ಬರಲ್ಲ ಅದರಲ್ಲಿ. ಮತ್ತು TFT ಡಿಸ್ಪ್ಲೇ ಸಮೇತ ಬರಲ್ಲ, ನಾರ್ಮಲ್ ಡಿಸ್ಪ್ಲೇ ಬರುತ್ತೆ. ಇಂಜಿನ್ ವೈಸು 3 ಗಾಡಿನೂ ಸೇಮು, ಮತ್ತು ಸೀಟ್ ಹೈಟೂ ಸೇಮ್ ಬರುತ್ತೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಯಾವ ಗಾಡಿ ಇಷ್ಟ ಅದನ್ನ ತೊಗೊಳ್ಳಿ ಆಯಿತಾ. ಇವಾಗ ಪಕ್ಕದವ್ರು ಹೇಳಿದ್ರು, ನನ್ನ ದೋಸ್ತ್ ಹೇಳ್ದ ಅಂತ ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ KTM ಇಷ್ಟ ಇದ್ದರೆ KTM ತೊಗೊಳ್ಳಿ, ರಾಯಲ್ ಎನ್ಫೀಲ್ಡ್ ಇಷ್ಟ ಇದ್ದರೆ ರಾಯಲ್ ಎನ್ಫೀಲ್ಡ್ ತೊಗೊಳ್ಳಿ, ಇಲ್ಲ SD ಇಷ್ಟ ಇದ್ದರೆ SD ತೊಗೊಳ್ಳಿ. ನಿಮಗೆ ಯಾವ ವೆಹಿಕಲ್ ಇಷ್ಟ ಅದನ್ನ ತೊಗೊಳ್ಳಿ ಅಂತ ಹೇಳ್ತಾ ಇದೊಂದು ವೀಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬೈ ಬಾಯ್.